ಅಂತೇಳಿ ಪ್ರತಿಭಟನೆ ಮಾಡತ್ತೀರಿ? ಇವತ್ತಿನ ದಿನ ಈಗ ಅಲ್ಲಂ ಪ್ರಭು ಶಾಸಕರಾಗಿ 3 ವರ್ಷ ಕಾಲ ಕಳೆದೋಯ್ತು. ಇನ್ನೂ ಅಭಿವೃದ್ಧಿ ಕುಳಿತಾನೆ ಬಿದ್ದಿದೆ. ಯಾವ ಅಭಿವೃದ್ಧಿ ಯಾವುದು ಒಂದು ಕಣ್ಣಿಗೆ ಯಾರಿಗೂ ನನಗೆ ಯಾಕೆ ಎಲ್ಲ ತಮಗೂ ಕಾಣಿಸ್ತಾ ಇಲ್ಲ. ಯಾವುದು ಅಭಿವೃದ್ಧಿ ಮಾಡ್ಯಾರ, ಎದಿ ತಟ್ಟ ಹೇಳಂಪ್ಲೆ ಯಾವುದು ಕೆಲಸ ಮಾಡ್ಯಾರ. ಈಗ ನೋಡ್ರಿ, ಈಗ ರಾಮ ಮಂದಿರ ಮೇಲೆ ನಾವು ಸ್ಟ್ರೈಕ್ ಮಾಡಿ ಇಲ್ಲಿಂದ ರೋಡಿನ ತನಕ ಯಾವ್ದಾರ ಒಂದು ಮೂರು ಪುಟ್ಟಿ ಮಣ್ಣು ಹಾಕಿಲ್ಲ ಎಲ್ಲಿನೂ. ಈ ರೋಡಿಗೆ 3 ಬುಟ್ಟಿ ಮಣ್ಣಿಲ್ಲ, ತೆಗ್ಗಗಳಿದ್ದಾವ. ಮಳೆ ಬಂದರೆ ಇಲ್ಲಿ ಜೀವನ ಪ್ರಕಾಶ್ ಸ್ಕೂಲ್ ಬಳಿ ಆಯಿತು, ಮತ್ತು ನಮ್ಮ ಅಂಡರ್ ಬ್ರಿಡ್ಜ್ ಆಯ್ತು, ತುಂಬ ಹೋಗ್ತದೆ. ಹೋಗಿ ಬರ್ಲಾಕ ಜನರಿಗೆ ತೊಂದರೆ ಅದ. ಹಾಗೂ ಮತ್ತು ಎಲ್ಲ ಜನರಿಗೆ ನೀರಿನ ಪ್ರಾಬ್ಲಮ್ ಅದ. ಬೇಸಿಗೆಯಲ್ಲಿ ನೀರಂತೂ ಕೊಟ್ಟಿಲ್ಲ. ಈಗ ಬೇಸಿಗೆ ಮುಗಿತಾನೆ ಬಂತು, ಒಂದು ನೀರು ಕಂಡಿಲ್ಲ. ಕಾರ್ಪೊರೇಷನ್ನಿಂದ ಆಯಿತು ಅಥವಾ ಶಾಸಕರ ಅನುದಾನದಲ್ಲಿ ಅದು ಮನೆಗೆ ಗಲ್ಲಿಗೆ ಟ್ಯಾಂಕರ್ ಕಳಿಸ್ತಿದ್ರು. ಅವಾಗ ನಮ್ಮ ಶಾಸಕರಿದ್ದಾಗ ಪ್ರತಿ ಓಣಿಗೆ ಒಂದು ಟ್ಯಾಂಕರ್ 2 ಟ್ಯಾಂಕರ್ ಕಳಿಸ್ತಿದ್ರು. 1 ಟ್ಯಾಂಕರ್ ಸುತ್ತಿಗೆ ನಾವು ಈ ವರ್ಷದಲ್ಲಿ ಯಾರೂ ನೋಡಿಲ್ಲ. ದಯಮಾಡಿ ಇವತ್ತು ನಾವು ಪ್ರತಿಭಟನೆ ಮಾಡೋ ಕಾರಣ ಅಂದರೆ ಯಾವುದು ಇಲ್ಲಿ ಕಲಬುರಗಿಯಲ್ಲಿ ಯಾವುದೂ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಬರೀ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿಗಳಿಗೆ ದುಡ್ಡು ಕೊಡ್ತಾರೆ. ಒಂದು ಬುಟ್ಟಿ ಮಣ್ಣನ್ನು ಹಾಕಿಲ್ಲ. ಇದಕ್ಕೋಸ್ಕರ ನಿಮ್ಮ ನಡುವೆ ಈಗ ಮತ್ತೆ ಕೇಂದ್ರ ಸರ್ಕಾರಕ್ಕೆ 12 ಯಾರೋ ಕೇಳಿದ್ರು, ಏನು ಜ್ಞಾನ ಅದೋ ಗೊತ್ತಿಲ್ಲ. ಮೋದಿ ಅವರಿಗೆ 12 ಕ್ವಶನ್ ಅಭಿವೃದ್ಧಿ ಮಾಡ್ಯಾರೇನೋ ಹೇಳ್ರಿ ಅಂತಂದ್ರೆ 12 ರೀ 12,100 ಅಭಿವೃದ್ಧಿ ಮಾಡಿದ ಸಂಘಟನೆ ಎಲ್ಲರೂ ಕೇಳ್ರಿ. ನೀವು ತೆಗೆದು ನೋಡ್ರಿ ಬುಕ್ಕ ಏನು ಮಾಡ್ಯಾರ. 12 ವರ್ಷದಲ್ಲಿ 1200 ಕೆಲಸ ಅಭಿವೃದ್ಧಿ ಮಾಡಿದ್ದದ. ನೀವು 12 ಕೆಲಸ ಬಿಡ್ರು. ನೀವೇನೋ ಒಂದು ಬುಟ್ಟಿ ಮಂಡಿಯಲ್ಲಿ ಹಾಕಿರಪ್ಪ. ಇಡೀ ಕರ್ನಾಟಕ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀನಿ. ಬರೀ ತಾವು ಜಗಳ ಆಡೋದು ತಮ್ಮ ಕುರ್ಚಿಗೋಸ್ಕರ. ನನಗೆ ಆ ಕುರ್ಚಿ ಬೇಕು, ನಾ ರಿಸೈನ್ ಮಾಡ್ತೀನಿ. ಈ ಕುರ್ಚಿ ಕೊಟ್ಟರೆ ನನಗೆ ಇರ್ತೀನಿ, ಇಲ್ಲಾಂದ್ರೆ ರಿಸೈನ್ ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ನಗರದ ನಾವು ಬೇರೆ ಒಬ್ಬರದ್ದು ಮಾತಾಡಿಲ್ಲ. ನಮ್ಮ ದಕ್ಷಿಣ ಮತಕ್ಷೇತ್ರದ ಎಲ್ಲ ವಾರ್ಡಿನಿಂದ ನಮ್ಮ ರಾಮ ಮಂದಿರ ಸರ್ಕಲ್ ಆಜುಬಾಜು ಎಲ್ಲ ವಾರ್ಡು 3-4 ವಾರ್ಡಿನಲ್ಲಿ ಅಭಿವೃದ್ಧಿ ಅಂತೂ ಒಂದು ಪುಟ್ಟಿ ಮಣ್ಣಿಲ್ಲ. ದಯಮಾಡಿ ಅಲ್ಲಂ ಪ್ರಭು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀವಿ. 3 ವರ್ಷದ ಏನು ಮಾಡಿ ಅದು ಪ್ರತಿಭಟನೆ ನಾವು ಮಾಡೋಕೆ ಹೋದ್ರೆ ಇದಕ್ಕೂ ನಮ್ಮ ತಡೆಗಡ್ತಾರೆ ನಮ್ಮ ಪೊಲೀಸರು. ಈಗ ನಮ್ಮ ಸ್ನೇಹಿತರಿಗೆ ನಮ್ಮ ಹುಡುಗ ಇದು ಗಾಯ ಆಯಿತು, ಬ್ರೇಕೆಟ್ ತಂದು ಇದು ರಕ್ತ ಆಯಿತು. ಇವತ್ತಿನ ದಿನ ನಾವೇನು ಯಾರಿಗೆ ಹೊಡೆಯಕ್ಕೆ ಬಂದಿಲ್ಲ, ಯಾರಿಗಿಲ್ಲ, ನಾವು ನ್ಯಾಯ ಕೇಳಕ್ಕೆ ಬಂದೀವಿ. ಅದಕ್ಕೂ ಪೊಲೀಸರು ಅಡ್ಡಾಗಿ ಇಂಥ ಎಲ್ಲ ದುರ್ಬಳಕೆ ಭಾಳ. ಈಗ ಮೊನ್ನೆ ಶಾಸಕರಿಗೆ ಇನ್ನೂ ನಮ್ಮ ಶಾಸಕರಿಗೆ ಅವಿಚ್ಛ ಶಬ್ದದಿಂದ ಬೈದಾರೆ. ಅದಕ್ಕೆ ನಾವು ಪರ್ಮಿಷನ್ ಕೊಡ್ರಿ, ನೀವು ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೂ ಅವಕಾಶ ಕೊಡ್ತಿಲ್ಲ, ಅದಕ್ಕೂ ಪರ್ಮಿಷನ್ ಕೊಡ್ತಿಲ್ಲ. ಈಗಾದ್ರೆ ಏನಿದು ಗುಂಡಾರಾಜ್ ಅದ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ತಾವು ಏನು ತಿಳ್ಕೊಂಡ್ರೆ ನಾವು ಏನು ಮಾಡಿದ್ರು ನಡೀತೇವೆ, ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡ್ರೆ ಯಾವ ರೀತಿ ಇದಾದರೂ ನಾವು ಒಪ್ಪಲ್ಲ. ಈಗ ನಾವು ಪ್ರತಿಭಟನೆ ಮಾಡಕ್ಕೆ ಬಂದ್ವಿ. ಈ ಪ್ರತಿಭಟನೆ ನಮ್ಮ ಹೋರಾಟ. ನಮಗೆ ನಾಗರಿಕರಿಗೆ ಎಲ್ಲರಿಗೆ ಅನುಕೂಲ ಆಗಬೇಕು, ರಸ್ತೆ ಆಗಬೇಕು, ಕುಡಿಯೋ ನೀರು ಸೌಲಭ್ಯ ಆಗಬೇಕು. ಈಗ ಅಭಿವೃದ್ಧಿಗಳು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮ ಜೀರೋ ಅದ. ಅವಾಗ ಯಾರು ಲೋನ್ ಹಾಕ್ಕೊಂಡು ಏನಾರು ಮಾಡ್ಕೊಂಡು ಹೋಗ್ತಿದ್ರು, ದಂಧ ಕಾರಬಾರ ಏನಾರು. ನಮ್ಮ SC ಜನ ಅದನ್ನು ಬಂದರೆ ST ನಿಗಮ ಬಂದದ, ಅದನ್ನು ಜೀರೋ. ST ಹಣ ಅಂತೂ ನುಂಗಿ ಹಾಕಿದ್ರು. ಅದು ಏನು ಕೇಸ್ ಆಯಿತು, ಅದ್ರದ್ದು ಒಂದು ದುಡ್ಡು ಅದ್ರದ್ದು ಉತ್ತರನೇ ಇಲ್ಲ ಇನ್ನೋರಿಗೆ. ಈಗ ಇದೇ ರೀತಿ ಮಾಡ್ಕೊಂತ ಹೋದ್ರೆ ಹೇಳೋರು ಯಾರಿಲ್ಲ ಅಂತ ತಿಳ್ಕೊಂತಾರೆ ಅಂತ ಇವ್ರು ನಾವು ಒಂದು ದೊಡ್ಡ ಅಭಿವೃದ್ಧಿ ನಮ್ಮ ಗುಲ್ಬರ್ಗಾರ ಒಳ್ಳೇದಾಗಲಿ, ಒಂದು ತೆಗ್ಗರೆ ಮುಚ್ಚಲಿ, ಒಂದು ರೋಡವ್ರೆ ಡಾಂಬರೇ ಎಲ್ಲಾರ ನೋಡ್ರೇನ್ರಿ. 3 ವರ್ಷ ಆಯ್ತು ಒಂದು ಡಾಂಬರ್ ವ್ಯಾನ್ ನೋಡಿಲ್ಲ, ಒಂದು ಡಾಂಬರ್ ಬಂಡಿ ನೋಡಿಲ್ಲ ನಾವು. ಎಲ್ಲಿ ಶಾಸಕರಿಗೆ ಹೇಳಕ್ ಬಯಸೋದಿಷ್ಟೇ, ನಗರದ ಮೊದಲ ಲಕ್ಷ್ಯ ಕೊಡ್ರಿ, ನಗರಕ್ಕೆ ಅಭಿವೃದ್ಧಿ ಮಾಡ್ರಿ. ನಗರದಲ್ಲಿ ರೋಡ್ಗಳು ಬಿದ್ದಾವ, ಗುಂಡಿಗಳು ಬಿದ್ದಾವ. ಈಗ ಮಳೆಗಾಲ ಬಂತು. ಈಗ ನೋಡ್ರಿ ಅಂಡರ್ ಬ್ರಿಡ್ಜ್ ತುಂಬ ಹೋಗ್ತದೆ. ಆ ಕಡೆ ಜನ ಆ ಕಡೆ, ಈ ಕಡೆ ಜನ ಈ ಕಡೆ. ತಾವು ಮಾಧ್ಯಮದವ್ರನ್ನು ಗಮನಿಸಬೇಕು. ತಾವೇ ಎಷ್ಟೋ ಸರ್ತಿ ನೀವು ವಿಡಿಯೋ ತೆಗೆದು ಹಾಕಿದ್ರೂ ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬರವಣಿಗೆ ಆಗಿಲ್ಲ. ಬರೇ ಖಾಲಿ ಶಾಸಕರ ಟೀಕೆ ಮಾಡೋದು, BJPಗೆ ಟೀಕೆ ಮಾಡೋದು, ಇದು ಒಂದು ಬಿಟ್ಟರೆ ಕೆಲಸ ಅವ್ರದ್ದು ಏನೂ ಇಲ್ಲ. ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಮೋದಿಗೆ ತೊಗೊಳ್ತಾರೆ. ಅರೆ ಮೊದಲು ಇಲ್ಲಿ ಗುಲ್ಬರ್ಗ ಕರ್ನಾಟಕದಾಗ ಅಭಿವೃದ್ಧಿ ಮಾಡ್ರಿ. ಮೋದಿಗೇನು ಮೋದಿ ಲೆವೆಲ್ ಮಾತಾಡೋಣಂಪ್ಲೆ ಇನ್ನೂ ಬೆಳೆದಿಲ್ಲ. ನೀವು ಬೆಳೆವಂತ್ರಿಗೆ ಮುಂದೆ ಮಾತಾಡೋಂತ್ರಿ. ಆ ಟೈಮ್ನಾಗ ನೋಡೋಣ ಅಂತ ಮೊದಲು ಗುಲ್ಬರ್ಗನಾಗ ನೀವು ಉಸ್ತುವಾರಿ ಇದ್ರಿ. ಗುಲ್ಬರ್ಗ ನಗರಕ್ಕೆ ಏನು ಬೇಕು ಏನಿಲ್ಲ ಸ್ವಲ್ಪ ವಿಚಾರ ಮಾಡಿರಿ, ತಿಳ್ಕೊರಿ. ಇಲ್ಲಿ ಕಾರ್ಪೊರೇಷನ್ದಲ್ಲಿ ಒಂದು ದುಡ್ಡು ಹಣ ಇಲ್ಲ. ಒಂದು ದುಡ್ಡು ಪಗಾರ ಕೊಡ್ಬೇಕಂದ್ರೆ ಹೇಳ್ರಿ, ಕಸ ಒಯ್ಯಕ್ಕೆ ಬರ್ತಾ ಇಲ್ಲ. ಈಗ ನಮ್ಮ ಮನೆ